ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಕುರಿತಂತೆ ದರ್ಶನ್ಗೆ ಸಿಕ್ಕಂತಹ ಜಾಮೀನಿನ ಕುರಿತಂತೆ ಸುಪ್ರೀಂ ಕೋರ್ಟ್ ಕೆಲ ಅಬ್ಸರ್ವೇಷನ್ಸ್ ಅನ್ನ ಮಾಡ್ತಾ ಇದ್ದ ಹಾಗೆ ರಮ್ಯಾ ಅದನ್ನು ಪೋಸ್ಟ್ ಮಾಡಿರ್ತಾರೆ. ಬಟ್ ನಟಿ ಪೋಸ್ಟ್ ಮಾಡಿದ ವಿಚಾರವನ್ನೇ ಆಕೆಯನ್ನ ಟಾರ್ಗೆಟ್ ಮಾಡಿಕೊಂಡು ಆಕೆಗೆ ಹಿಗ್ಗಾಮುಗ್ಗಾ ಅಶ್ಲೀಲವಾಗಿ ಕೆಟ್ಟ ಕೊಳಕು ಕಾಮೆಂಟ್ಗಳನ್ನ ಮಾಡೋದು ಅಲ್ಲದೆ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಂತಹ ವ್ಯಕ್ತಿಗಳಿಗೆ ರಮ್ಯಾ ಈಗ ಚಾಟಿ ಬೀಸಿದ್ದಾರೆ, ಸಿಡಿದಿದ್ದಾರೆ. ನಾನಿಂತ ಗಿಮಿಕ್ಗಳಿಗೆಲ್ಲ ಹೆದರೋರಲ್ಲ, ಜೊತೆಗೆ ನಾನು ಕಾನೂನು ಹೋರಾಟವನ್ನ ಕೂಡ ಮಾಡ್ತೀನಿ. ನಿಮಗೂ ಮತ್ತು ರೇಣುಕಾಸ್ವಾಮಿ ಏನಪ್ಪ ವ್ಯತ್ಯಾಸ ಅಂತ ಕೇಳ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ಗೆ ರಮ್ಯಾ. ಹಾಗಾದ್ರೆ ಏನಾಗಿದೆ ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಪಬ್ಲಿಕ್ ಟಿವಿಯೊಂದಿಗೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಮಾತು. ಕಾನೂನು ಹೋರಾಟಕ್ಕೆ ಮುಂದಾದ ಮೋಹಕ ತಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿರುವ ಮೋಹಕ ತಾರೆ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ. ಎಲ್ಲ ಮೆಸೇಜ್ಗಳೊಂದಿಗೆ ದೂರು ಕೊಡೋದಾಗಿ ತಿಳಿಸಿದ್ದಾರೆ. ಸುದೀಪ್ ಯಶಲ್ಲ ಅವರ ಹೆಂಡತಿ ಮಕ್ಕಳನ್ನು ಕೂಡ ಬಿಟ್ಟಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ಕೆಟ್ಟ ಕೆಟ್ಟ ಪದ ಬಳಕೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಪಬ್ಲಿಕ್ ಟಿವಿ ಪ್ರತಿನಿಧಿ ಜೊತೆಗೆ ರಮ್ಯಾ ಮಾತನಾಡಿರುವಂತಹ ಆಡಿಯೋದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡು ಬರೋಣ. ಮೊನ್ನೆ ಇದಕ್ಕೆ ಒಂದು ಪೋಸ್ಟ್ ಅನ್ನ ಮಾಡಿದ್ರಿ. ಇದಾದ್ಮೇಲೆ ಆದಂತ ಬೆಳವಣಿಗೆ ಈಗ ಕರ್ನಾಟಕದ ಮುಂದಿದೆ. ಸೊ ಇದ್ರ ಬಗ್ಗೆ ಹೇಳ್ತೀರಿ ಮಾ? ನಾವಿವಾಗ ಎಂತ ಸಮಾಜದಲ್ಲಿ ಇದೀವಂದ್ರೆ ತಪ್ಪು ಮಾಡೋರು ಫ್ರೀಯಾಗಿ ರೋಮ್ ಮಾಡ್ತಾ ಇದಾರೆ. ಅವರು ಏನು ತಪ್ಪು ಮಾಡದಿರೋ ತರ ಅವರು ರೋಮ್ ಮಾಡ್ತಾ ಇದಾರೆ. ಬಟ್ ತಪ್ಪು ಮಾಡದಿರೋರು ಹೆದರ್ಕೊಂಡು ಸಮಾಜದಲ್ಲಿದ್ದಾರೆ. ಆತರ ಒಂದು ಸಂದರ್ಭ ಬಂದಿದೆ ಇವಾಗ. ಇವಾಗ ಈ ಫ್ಯಾನ್ಸ್ ಗಳೆಲ್ಲ, ಈಗ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದ್ರಲ್ಲ, ಅವ್ರ ಮೆಸೇಜಸ್ಗೂ ರೇಣುಕಾಸ್ವಾಮಿ ಮೆಸೇಜ್ಗೂ ಏನ್ ವ್ಯತ್ಯಾಸ ಅಲ್ಲ. ಸೊ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಅದೆಂತ ಜೋಕ್ ಇವರೇ ಹೆಣ್ಮಕ್ಳಿಗೆ ಈ ತರ ಮೆಸೇಜಸ್ ಕಳಿಸ್ತಾರಂದ್ರೆ ನನಗ್ ಮಾತ್ರ ಅಲ್ಲ, ಬರೀ ಸುದೀಪ್ ಯಶ್ ಅಲ್ಲ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ. ಚಿಕ್ಕ ಚಿಕ್ಕ ಮಕ್ಳ ಬಗ್ಗೆ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು 2 years ಬ್ಯಾಕೇ ಪೋಸ್ಟ್ ಮಾಡಿದ್ದೆ. ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ಹ್ಯಾರಾಸ್ಮೆಂಟ್ ಆಗ್ಲಿ, ರೇಪ್ ಆಗ್ಲಿ, ಮರ್ಡರ್ಗಳು ಆಗ್ತಾ ಇರೋದು. ಇಷ್ಟೆಲ್ಲ ನಾವು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳಿ? ಇವಾಗ ನಾವ್ ನಿಂತ್ಕೊಂಡು ಹೆಣ್ಮಕ್ಳಿಗೋಸ್ಕರ ಒಂದ್ ಹೆಣ್ಣಾಗಿ ನಾನ್ ಮಾತಾಡದೆ ಹೋದ್ರೆ ಇನ್ ಯಾರಪ್ಪ ಮಾತಾಡ್ತಾರೆ? ಯಾರ ಮೇಲೆ ಹ್ಯಾರಾಸ್ಮೆಂಟ್ ಆಗ್ತಾ ಇರೋದು? ಯಾರ ಮೇಲೆ ಕ್ರೈಮ್ ಆಗ್ತಾ ಇರೋದು? ಹೆಣ್ಮಕ್ಳ ಮೇಲೆನೆ. ಇಂಥವ್ರಿಂದ ನೀವು ಒಂದು ಪೋಸ್ಟ್ ಅನ್ನ ಮಾಡ್ತೀರಿ, ಸ್ತ್ರೀ ದ್ವೇಷಿಗಳಂತಾನು ಕೂಡ ನೀವು ಬಳಸಿದ್ರಿ. ಈ ತರ ಈ ಮಾಡೋರು ಯಾಕೆ ಈ ತರ ಮನಸ್ಥಿತಿ ಅಂತ ಇವ್ರಿಗೆಲ್ಲ ಈ ಮೈಂಡ್ ಸೆಟ್ ಅದ್ ಏನಕ್ಕಂತ ಒಂದ್ಸತಿ ಇವ್ರ ಮೇಲೆ ಕೋಪನೂ ಬರಲ್ಲ, ನನ್ ಬೇಸರ ಆಗತ್ತೆ. ಇವ್ರುಗಳು ಯಾವ ತರ ಜೀವನ ನಡೆಸ್ತಾ ಇದಾರೆ ಅಂತ. ಇವ್ರಿಗೇನು ಅನ್ಎಜುಕೇಶನ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಏನ್ ಇರ್ಬೋದು ಇವ್ರಿಗೆ ಕಾರಣ ಅಂತ ಈ ತರ ಮೆಸೇಜ್ ಕಳ್ಸಕ್ಕೆ. ನಾರ್ಮಲ್ ಪೀಪಲ್ ಈ ತರ ಮೆಸೇಜ್ ಕಳ್ಸಲ್ಲ. ಅವ್ರ ಮೆಂಟಲ್ ಸ್ಟೇಟ್ ಸರಿಗಿಲ್ಲ ಅನ್ಸುತ್ತೆ ನನ್ಗೆ. ಯಾಕೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರ ತಾಯಿ ಇಲ್ವಾ? ಅವ್ರಿಗೆ ಅಕ್ಕ ತಂಗಿರಿಲ್ವಾ? ಆಮೇಲೆ ನಾವೇನ್ ತಪ್ಪು ಮಾಡಿದೀವ ನಾವ್ ಹೆದರ್ಕೋಬೇಕು ಅಂತ? ನಾವ್ ಸತ್ಯನ್ ಹೇಳೋರು ನಾವೇನಕ್ಕೆ ಹೆದರ್ಕೋಬೇಕು? ಆಮೇಲೆ ನಾವ್ ಒಳ್ಳೇದಕ್ಕೆ ತಾನೇ ನಾವು ಸ್ಟ್ಯಾಂಡ್ ತಗೋತಾ ಇರೋದು. ಇವ್ರುಗಳು ಏನಕ್ಕೆ ಈ ತರ ಮೆಸೇಜ್ಗಳು ಕಳಿಸ್ಬೇಕು? ಇನ್ಫ್ಯಾಕ್ಟ್ ಅವ್ರು ಯೋಚನೆ ಮಾಡ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು. ಈಗ ನಿಮ್ ಮನೆಯವ್ರಿಗೆ ಹಿಂಗಾದ್ರೆ ಅವ್ರಿಗೂ ಅನ್ಸ್ತಪ್ಪ, ಓ ಈ ಹೆಣ್ಮಗು ಸರಿಗಿಲ್ಲ ಅಂತ. ಅವರೇ ಕಾನೂನು ಅವ್ರ ಕೈಗೆ ತಗೊಂಡ್ರೆ ಯಾವ ತರ ಸಮಾಜ ಆಗತ್ತೆ ನೋಡಿ, ಯೋಚನೆ ಮಾಡಿ. ಇಟ್ಸ್ ರಿಡಿಕ್ಯುಲಸ್. ಆಮೇಲೆ ನಾವ್ ಸುಮ್ನೆ ಇರಬಾರ್ದು ಅಂದ್ರೆ ನಮ್ದು ತಪ್ಪಿರುತ್ತೆ ಆವಾಗ. ಅನ್ನೋದನ್ನ ಹೇಳೋದಕ್ಕೆ ನಾವು ಯಾಕೆ ಭಯ ಪಟ್ಕೋಬೇಕು? ಕರೆಕ್ಟ್. ಆಮೇಲೆ ಇಂಡಸ್ಟ್ರಿದವರು ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾರೆ, ನಿಮ್ ಕರೇಜ್ ನಾವ್ ಮೆಚ್ಕೋಬೇಕಂತ. ಬಟ್ ಅವ್ರು ಹೆದರ್ಕೋತಾರೆ ಹೇಳಕ್ಕೆ. ಬಿಕಾಸ್ ಈ ತರ ಟಾರ್ಗೆಟ್ ಆಗ್ತಾರೆ. ಈ ಫ್ಯಾನ್ಸ್ ಗಳು ಬಂದು ಎಲ್ಲಿ ಹೋದ್ರು ಇದ್ ಮಾಡೋದು, ಒಡೆದಾಡೋದು ಅದೆಲ್ಲ ಮಾಡಕ್ ಶುರು ಮಾಡ್ತಾರಲ್ಲ. ಸೊ ಯಾರು ಹೇಳಲ್ಲ. ಬಟ್ ಹಾಗಂತ ನಾವ್ ಹೆದರ್ಕೊಂಡಿರಕ್ಕಾಗತ್ತಾ? ಕೆಟ್ಟಾಗಿ ಕಮೆಂಟ್ ಮಾಡಿದಿರ, ಅದನ್ನ ನೀವೆಲ್ಲ ಸ್ಟೋರಿಗೆಲ್ಲ ಹಾಕೊಂಡಿದೀರಾ. ಮುಂದೆ ನಿಮ್ಮ ಕಾನೂನು ಮಾಡ್ಬೇಕಾಗಿತ್ತಲ್ಲ, ಅವ್ರನ್ನೆಲ್ಲ ಮಾಡ್ಲೇಬೇಕು. ನಾನ್ ಮುಂಚೆನೂ ಆಕ್ಚುಲಿ ಕೇಸ್ ಫೈಲ್ ಮಾಡಿದ್ದೆ. ಇನ್ನು ಚಿಕ್ಕ ವಯಸ್ಸು, ಸರಿ ಅವ್ನ ಜೀವನ ಹಾಳಾಗತ್ತಂತ, ಸರಿ ನೀವ್ ಒಂದ್ ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ನಾನು ಹೇಳಿದ್ದೆ. ಇದು ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಅವ್ರದ್ದು ಏನೋ. ಆಮೇಲೆ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದಾರೆ. ಹುಡುಗಿರ್ ಫೋಟೋ ಯೂಸ್ ಮಾಡ್ತಾರೆ. ಬಟ್ ಅದು ಆಕ್ಚುಲಿ ಹುಡುಗಿರಲ್ಲ ಮೆಸೇಜ್ ಮಾಡ್ತಾ ಇರೋದು, ಎಲ್ಲ ಗಂಡ್ ಮಕ್ಳುನೆ. ಅವ್ರು ಸುಮ್ನೆ ಈ ತರ ಮಿಸ್ಲೀಡ್ ಮಾಡಕ್ಕೆ ಆ ತರ ಹೆಣ್ಮಕ್ಳು ಫೋಟೋಸ್ ಯೂಸ್ ಮಾಡೋದು, ಮಿಸ್ಯೂಸ್ ಮಾಡ್ಕೊಳ್ಳೋದು, ಅವ್ರ ಹೆಸರು ಯೂಸರ್ ನೇಮ್ಗಳನ್ನ ಯೂಸ್ ಮಾಡೋದು. ಎಷ್ಟು ಕೀಳ್ಮಟ್ಟಕ್ಕೆ ಬಿದ್ದಿದೆ ಅಂದ್ರೆ ನಾನು ಐ ಕಾಂಟ್ ಬಿನ್ ಎಕ್ಸ್ಪ್ಲೇನ್. ಅಲ್ಲ ಅದೇ ನಿಮ್ಮ ಸೆಲೆಬ್ರಿಟಿ ಆದವ್ರಿಗೆ ನಿಮ್ಗೇನೆ ಈ ರೀತಿ ಅಂದ್ರೆ ಇನ್ನು ಸಾಮಾನ್ಯ ಮಕ್ಳಿಗೆ ಯೋಚನೆ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೋತಾ ಇದಾರೆ. ಈ ಸಮಾಜದಲ್ಲಿ ಹೆಣ್ಮಕ್ಳು ಯಾರು ಸೇಫ್ ಇಲ್ಲ. ಮುಂದೆ ನಿಮ್ಮ ಏನು ಸ್ಟೆಪ್, ಮುಂದೆ ನಿಮ್ಮ ಒಂದು ಫಾರ್ವರ್ಡ್ ಏನಿರುತ್ತೆ? ನಾನು ಹೆದ್ರಲ್ಲ. ದಟ್ ಇಸ್ ನಾಟ್ ಮೈ ಕ್ಯಾರೆಕ್ಟರ್. ನಂಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದ್ರು ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಾನು ಒಬ್ಳೆ ಬೇಕಾದ್ರೆ ಫೈಟ್ ಮಾಡ್ತೀನಿ. ಬಟ್ ಐ ಹ್ಯಾವ್ ಟು ಟೇಕ್ ದಿಸ್ ಅಪ್. ಟ್ರೋಲಿಂಗ್ ಎಲ್ಲ ಮಾಡಿದ್ರೆ ಬಿಟ್ಬಿಡ್ಬೇಕು. ಫ್ಯೂಚರ್ ನೀವ್ ಯೋಚನೆ ಮಾಡಿ, ಏನಾಗ್ಬೋದು ಅವ್ರ ಫ್ಯೂಚರ್. ಕೆಲಸ ಹುಡುಕಿ ಒಳ್ಳೆ ಬುದ್ಧಿ ಬರ್ಲಿ. ಮೇಡಮ್ ಇದಕ್ಕೆ ಏನಾದ್ರು ಕೇಸ್ ಮಾಡ್ತೀರಾ ಮೇಡಮ್? ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋರ್ಟ್ ಇದೆ. ಬೈ ದೆನ್ ನಾನು ಅಷ್ಟು ಮೆಸೇಜಸ್ ಬಂದಿದೆ, ಅದನ್ನೆಲ್ಲ ಕೊಲೇಟ್ ಮಾಡಿ ನಾನು ಕಂಪ್ಲೇಂಟ್ ಹಾಕ್ತೀನಿ.